ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ರೇಷ್ಮೆ ಎಳೆಯಂತ ಕೂದಲು ನಿಮ್ಗೆ ಬೇಕಾ? ಹಾಗಾದ್ರೆ ಈ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ. ರಿಸಲ್ಟ್ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ತುಂಬಾನೇ ಶೈನಿಂಗ್ ಆದ, ಸಾಫ್ಟ್ ಆದ, ಹಾಗೆ ಬ್ರೈಟ್ನಿಂಗ್ ಆದ, ಲುಕ್ ಆಗಿ ಕಾಣುವಂತ ಕೂದಲನ್ನು ನಾವು 1 ಅವರಲ್ಲಿ ನಾವು ಮಾಡಿಕೊಂಡು ರೆಡಿಯಾಗಿ ಪಾರ್ಟಿ ಫಂಕ್ಷನ್ಗೆ ಲುಕ್ ಆಗಿ ಕಾಣುವ ಹಾಗೆ ನಾವು ಮಾಡ್ಕೊಂಡು ಹೋಗಬಹುದು. ಎಷ್ಟು ಶೈನಿಂಗ್ ಆಗತ್ತೆ ಅಂದ್ರೆ ತುಂಬಾನೇ ಲುಕ್ ಆಗಿ ಕಾಣುತ್ತೆ, ಸ್ಟ್ರೇಟು ಆಗತ್ತೆ. ರೇಷ್ಮೆ ಎಳೆಯ ತರ ಆ ರೀತಿ ಫಳ ಫಳ ಹೊಳೆಯುವಂತ ಕೂದಲನ್ನ ನಾವು ರೆಡಿ ಮಾಡಬಹುದು. ಒಂದೊಂದು ಎಳೆನೂ ಕೂಡ ಫಳ ಫಳ ಹೊಳೆಯುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ನೀವು ನೋಡಿ, ಲಾಸ್ಟ್ ನಾನು ತೋರಿಸ್ತೇನೆ, ರಿಸಲ್ಟ್ ಕೂಡ ನೀವು ನೋಡಬಹುದು. ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತಲ್ವಾ, ನೀವು ಆವಾಗ ನೋಡಬಹುದು. ಮುಂದಿನ ವಿಡಿಯೋನು ಕೂಡ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ಇಂತಹ ಕೂದಲು ಬೇಕು ಅಂದ್ರೆ ಸ್ವಲ್ಪ ದುಡ್ಡಲ್ಲಿ, ಅಂದ್ರೆ ಮನೆಯಲ್ಲಿ ನಾವು ತಂದಿಟ್ಕೊಳ್ಳುವಂತ ವಸ್ತು ಬಳಸಿ ನಾವು ಈ ರೀತಿ ಕೂದಲನ್ನ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ನೀವು ಒಮ್ಮೆ ಟ್ರೈ ಮಾಡಿ ರಿಸಲ್ಟ್ ಅನ್ನ ಹೇಳಿ. ಹಾಗೆ ನಿಮ್ಗೇನಾದ್ರೂ ಈ ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ ಏನಾದ್ರೂ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಂತಹ ಕೂದಲಿಗೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋದಾಗ ಸಾವಿರಾರು ರೂಪಾಯಿಯನ್ನ ಹಾಕ್ಬೇಕಲ್ವಾ? ನೀವು ನೋಡಿ, ನಾನು ಎಷ್ಟು ವಸ್ತು ಬಳಸ್ತೇನೆ, ಅದ್ರ ರೇಟು ಕೂಡ ತುಂಬಾನೇ ಕಡಿಮೆ ಇದೆ. ಒಂದು ಸಲ ನಾವು ತಂದಿಟ್ಕೊಂಡ್ರೆ ಈ ವಸ್ತುವನ್ನ ರೆಡಿ ಮಾಡಿ ನಾವು ಬಳಸ್ಕೋಬಹುದು. ನೋಡಿ, ಈಗ ಕ್ರೀಮ್ ಅನ್ನ ರೆಡಿ ಮಾಡ್ತೇನೆ. ಎಷ್ಟು ಚಂದ ಕಾಣುತ್ತೆ ಅಲ್ವಾ ಕೂದಲು? ನೋಡಿ, ನಿಮ್ಗೆ ಲಾಸ್ಟ್ ಗೊತ್ತಾಗತ್ತೆ ಹೇಗಾಗಿದೆ ಅಂತ. ಮೊದಲು ಒಂದು ಬೌಲ್ ಬೇಕು, ಹಾಗೆ ಅದಕ್ಕೆ ಕೊಕೊನಟ್ ಆಯಿಲ್ ಇದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಯಾವುದಾದ್ರೂ ಎಣ್ಣೆ, ನೀವು ಯಾವ್ದು ಎಣ್ಣೆ ಮಾಡಿ ಇಟ್ಕೊಂಡಿದ್ದೀರಿ, ಹೇರ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ, ನಿಮ್ಗೆ ಯಾವ್ದು ಇಷ್ಟ ಆ ಆಯಿಲ್ ಅನ್ನ ಹಾಕೋಬಹುದು. ನಿಮ್ ಹೇರಿಗೆ 1 ಸ್ಪೂನ್ ಸಾಕಾಗತ್ತೆ. ನನ್ನ ಹೇರ್ ಈಗ ನೋಡಿದ್ರಲ್ವಾ, ಅಷ್ಟಿದೆಯಲ್ವಾ, 1 ಸ್ಪೂನ್ ಹಾಕೊಳ್ಳಿ. ಇದು ಹೇರ್ ಬುಡಕ್ಕೂ ಮತ್ತು ತುದಿ ತನಕನೂ ಬರಬೇಕಾಗತ್ತೆ. ಇದು ಗ್ಲಿಸರಿನ್, ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗತ್ತೆ. 50 ರೂಪಾಯಿ ಕೊಟ್ರೆ ಈ ಚಿಕ್ಕ ಬಾಟ್ಲು ಸಿಗತ್ತೆ. ಇದನ್ನ ನೀವು ತಂದಿಟ್ಕೊಂಡ್ರೆ ಎಷ್ಟೋ ಸಲ ಬರುತ್ತೆ ನಿಮ್ಗೆ. ಆಯ್ತಾ? ಇದು ಕೂಡ ನಾನು 1 ಸ್ಪೂನ್ ಅನ್ನ ಹಾಕ್ತೇನೆ. ಯಾಕಂದ್ರೆ ನನ್ನ ಹೇರಿಗೆ ಇಷ್ಟು ಸಾಕಾಗತ್ತೆ. ನಿಮ್ಗೆ ಇನ್ನೂ ತುಂಬಾ ಹೇರ್ ಇದೆ, ಉದ್ದ ಇದೆ ಅಂದ್ರೆ 2 ಸ್ಪೂನ್ ಆಯಿಲ್, 2 ಸ್ಪೂನ್ ಗ್ಲಿಸರಿನ್ ಆಯಿಲ್ ಅನ್ನ ಹಾಕಿ. ಓಕೆನಾ? ಹಾಗೆ ಅಲೋವೆರಾ ಜೆಲ್, ಇದು ನೋಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗತ್ತೆ. ನಿಮ್ಗೆ ಯಾವುದೇ ಕಂಪನಿದಾದ್ರೂ ಓಕೆ, ಅದು ಇದು ಅಂತೇನಿಲ್ಲ, 2-3 ಕಂಪನಿದಲ್ಲೇ ಇರತ್ತಲ್ವಾ. ಆ ಅಲೋವೆರಾ ಜೆಲ್ ಇದರಲ್ಲಿ ಸೌತೆಕಾಯಿ ಮಿಕ್ಸ್ ಇದೆ. ನಿಮ್ಗೆ ಸಪ್ರೇಟ್ ಖಾಲಿ ಅಲೋವೆರಾ ಜೆಲ್ ಆದ್ರೂ ತುಂಬಾನೇ ಚೆನ್ನಾಗಿ ಆಗುತ್ತೆ. ಇದನ್ನು 1 ಸ್ಪೂನ್ ಹಾಕ್ತಾ ಇದ್ದೇನೆ. ನಿಮ್ಗೆ ಇದು ಮಾರ್ಕೆಟ್ ಅಲ್ಲಿ ಸಿಗತ್ತೆ, ತಂದ್ಕೊಳ್ಳಿ. ಮನೇಲಿರೋ ಅಲೋವೆರಾ ಜೆಲ್ ಬೇಡ. ಓಕೆನಾ? ಇದು ತುಂಬಾ ಚೆನ್ನಾಗಾಗತ್ತೆ. ಮನೇಲಿರೋದು ಹಾಗೆ ನೇರವಾಗಿ ಬಳಸೋದು ತಪ್ಪಾಗತ್ತೆ. ತುಂಬಾ ಅದರಲ್ಲಿ ಅಂದ್ರೆ ಹೇರಿಗೆ ತುಂಬಾ ತೊಂದರೆ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಇರೋದು ಅಲೋವೆರಾ ಜೆಲ್ ಅನ್ನ ಬಳಸಿ. ಹಾಗೆ ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ 1 ಹಾಕ್ತೇನೆ. ನನ್ನ ಹೇರಿಗೆ 1 ಬೇಕು, ಇಷ್ಟೇ ಬೇಕಲ್ವಾ, ಅದಕ್ಕೆ ಈ ಪ್ರಮಾಣದಲ್ಲಿ 1 ಹಾಕ್ತೇನೆ. ನೋಡಿದ್ರಲ್ಲ, 1 ಸ್ಪೂನ್ ಹಾಕಿದ್ದೇನೆ ನಾನು. ಆಯಿಲ್ ಕೂಡ 1 ಸ್ಪೂನು, ಅಲೋವೆರಾ ಜೆಲ್ಲು 1 ಸ್ಪೂನು, ಪ್ರತಿಯೊಂದು 1 ಸ್ಪೂನ್ ಹಾಕಿ 1 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತಾ ಇದ್ದೇನೆ. ನಿಮ್ಗೆ ತುಂಬಾ ಹೇರ್ ಇದ್ರೆ 2 ಹಾಕ್ಬೇಕಾಗತ್ತೆ. ಈ ರೀತಿ ಪ್ರಮಾಣವನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಇದನ್ನೀಗ ರೆಡಿ ಮಾಡ್ತಾ ಇದ್ನಲ್ಲ, ಒಂದು ಕ್ರೀಮ್ ರೆಡಿ ಆಯ್ತು. ನೋಡಿ ಯಾವ ರೀತಿ ರೆಡಿ ಆಯ್ತು ಅನ್ಕೊಂಡು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಹೇರ್ ಆಯಿಲು ಮತ್ತು ಅಲೋವೆರಾ ಜೆಲ್ಲು, ವಿಟಮಿನ್ ಎ ಕ್ಯಾಪ್ಸೂಲ್ ಮತ್ತು ಗ್ಲಿಸರಿನ್, ಇದು 3 ಕೂಡ ಸರಿಯಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಮಿಕ್ಸ್ ಆದಾಗ ಒಂದು ಕ್ರೀಮ್ ರೆಡಿ ಆಗತ್ತಲ್ವಾ. ಹಾಗಾಗಿ ಈ ರೀತಿ ರೆಡಿ ಮಾಡಿ ನೀವು ಸರಿಯಾಗಿ ರೆಡಿ ಮಾಡಿ. ಓಕೆನಾ? ಅಂದ್ರೆ 1 ಸಲ ಹಾಗೆ ಹೀಗೆ ತಿರ್ಸೋದನ್ನ 2-3 ನಿಮಿಷ ನೀವು ಮಿಕ್ಸ್ ಆಗಿ ಅದು ಒಂದ್ ರೀತಿ ನೊರೆ ತರ ಮೇಲ್ಗಡೆ ಬಂದ ಹಾಗೆ ಆಗತ್ತೆ. ಅದು ಆ ರೀತಿ ಕ್ರೀಮ್ ರೆಡಿ ಆಗತ್ತೆ. ನೋಡಿ, ಈ ರೀತಿ ನಾವು ತಲೆಗೆ
ಹಚ್ಕೋಬೇಕು. ಯಾಕಂದ್ರೆ ಇದು ತಲೆ ಬುಡಕ್ಕೂ ತಾಗ್ಬೇಕು, ಹಾಗೆ ತಲೆಯ ಹಿಂಭಾಗಕ್ಕೂ ತಾಗ್ಬೇಕು, ಅಕ್ಕಪಕ್ಕನೂ ತಾಗ್ಬೇಕು, ಮತ್ತು ತುದಿ ತನಕನು ಹೇರ್ ಇದು ಆಯಿಲ್ ತಾಗ್ಬೇಕಾಗತ್ತೆ. ಇದು ಒಂದ್ ರೀತಿ ಆಯಿಲ್ ಆಗಿ ರೆಡಿ ಆಗತ್ತೆ. ನೋಡಿ ಇದು ಸ್ನಾನದ ನಂತರ ಯಾವ ರೀತಿ ಆಗಿದೆ ನೀವೇ ನೋಡಿ. ಎಳೆಯಾದ ರೇಷ್ಮೆಯ ಕೂದಲ ತರ ಇದೆ ನೋಡಿ, ತುಂಬಾನೇ ಲುಕ್ ಆಗಿ ಶೈನಿಂಗ್ ಆಗಿ ಕಾಣುತ್ತೆ. ನೀವು ತಲೆಗೆ ಇದು ಹಾಕೊಳ್ತೀರಲ್ವಾ, 1 ಅವರ್ ಬಿಡಬೇಕು. 1 ಅವರ್ ಬಿಟ್ಟು ನೀವು ಒಳ್ಳೆ ಶಾಂಪೂ ಇಂದ ತೊಳ್ಕೊಂಡು ಬಂದ್ರೆ ನಿಮ್ ಹೇರ್ 1 ಅವರ್ ಅಲ್ಲಿ ಈ ರೀತಿ ಆಗತ್ತೆ ನೋಡಿ. ಡ್ರೈ ಮಾಡ್ಕೋಬೇಕು. ಡ್ರೈ ಆದ ನಂತರ ಈ ರೀತಿ ಲುಕ್ ಆಗಿ ಶೈನಿಂಗ್ ಆಗಿ ಫಳ ಹೊಳೆಯುವಂತ ಹೇರ್ ರೆಡಿ ಆಗತ್ತೆ. ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬಹುದಲ್ವಾ. ನೋಡಿ ನೀವೇ ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಇದು ಒಂದೇ ದಿನದ ವಿಡಿಯೋ ಆಗಿದೆ, ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅನ್ಕೊಂಡು. ಇಂಥ ಹೇರ್ ನಿಮ್ಗೆ ಬೇಕು ಅಂದ್ರೆ ಒಂದು ಸಲ ಈ ಕ್ರೀಮ್ ಅನ್ನ ರೆಡಿ ಮಾಡಿ ಟ್ರೈ ಮಾಡಿ ನೋಡಿ. ಆ ರಿಸಲ್ಟ್ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅನ್ಕೊಂಡು. ಇದನ್ನ ಸರಿಯಾಗಿ ತಲೆಗೆ ಹಚ್ಕೊಂಡು ನಂತರ 1 ಅವರ್ ಬಿಟ್ಟು ಚೆನ್ನಾಗಿ ತೊಳ್ಕೋಬೇಕು. ಓಕೆನಾ? ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.